ಲೋಕಸಮರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ತಿ ಹಂಚಿಕೆ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಒಂದು ರೀತಿ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಮೋದಿ ಬಿಟ್ಟಿರತಕ್ಕಂತ ಈ ಅಸ್ತ್ರದಿಂದ. ಲೋಕಸಮರದಲ್ಲಿ ಮೋದಿ ಬಿಟ್ಟಿರತಕ್ಕಂತ ಆಸ್ತಿ ಹಂಚಿಕೆಯ ಅಸ್ತ್ರ ಕಳೆದ 4 ದಿನಗಳಿಂದ ಸತತವಾಗಿ ಕಾಂಗ್ರೆಸ್ಗೆ ಮುಳುವಾಯ್ತಾ ಸಂಪತ್ತಿನ ಸಮೀಕ್ಷೆ ಗ್ಯಾರಂಟಿ. ಅವರೇ ಹೇಳ್ಕೊಂಡಿದ್ರು ಪ್ರಣಾಳಿಕೆಯಲ್ಲಿ ಸಂಪತ್ತಿನ ಸಮೀಕ್ಷೆ ಗ್ಯಾರಂಟಿಯನ್ನೇ ಟಾರ್ಗೆಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನಿಮ್ಮ ಆಸ್ತಿಯನ್ನ ಕಿತ್ಕೋತಾರೆ ಅಂತ ಭೀತಿಯನ್ನ ಹುಟ್ಟಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಮೋದಿಯ ಮಾಸ್ಟರ್ ಸ್ಟ್ರೋಕ್ಗೆ ನಿಜಕ್ಕೂ ಕೂಡ ಕಂಗಾಲಾಗಿದೆ ಕಾಂಗ್ರೆಸ್. ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡ್ಬಿಟ್ವಾ, ಏನೋ ಹೇಳಕ್ ಹೋಗಿ ಇನ್ನೆಂಗೋ ಅಡಕತ್ತಿನಲ್ಲಿ ಸಿಕ್ಕಾಕೊಂಡ್ಬಿಟ್ವಾ ಅಂತ ಆತಂಕಕ್ಕೆ ಒಳಗಾಗಿದ್ದಾರೆ. ಮಂಗಳಸೂತ್ರವನ್ನ ಕಿತ್ಕೋತಾರೆ, ನಿಮ್ಮ ಆಸ್ತಿ ಮೇಲೂ ಕಾಂಗ್ರೆಸ್ ಕಣ್ಣಿಟ್ಟಿದ್ದಾರೆ ಅಂತ ಜನರಿಗೆ ಹೇಳೋದ್ರ ಮುಖಾಂತರ ಕಾಂಗ್ರೆಸ್ ವಿರುದ್ಧದ ಅಭಿಪ್ರಾಯವನ್ನು ಮೂಡಿಸುವ ಪ್ರಯತ್ನವನ್ನ ಮೋದಿ ಅವರು ಮಾಡ್ತಾ ಇದ್ದಾರೆ. ಹೆಚ್ಚು ಮಕ್ಕಳಿರುವವರಿಗೆ ಸಂಪತ್ತಿನ ಹಂಚಿಕೆ ಅಂತ ಮೋದಿ ಅವರು ಹೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ವಿಚಾರವಾಗಿ ಮೋದಿ ಕಿಚ್ಚು ಹೊತ್ತಿಸಿದ ಚರ್ಚೆಗೆ ತುಪ್ಪ ಸುರಿದಿದ್ದಾರೆ ಕೈ ನಾಯಕ ಸ್ಯಾಮ್ ಪಿತ್ರೋಡಾ. ಅಮೆರಿಕದ ಡೆತ್ ಟ್ಯಾಕ್ಸ್ ಉದಾಹರಣೆಯನ್ನ ಸ್ಯಾಮ್ ಪಿತ್ರೋಡಾ ಅವರು ಕೊಟ್ಟಿದ್ರು. ಸಂಪತ್ತಿನ ಸಮಾನ ಹಂಚಿಕೆಗೆ ಈಗ ಯೂ ಟರ್ನ್ ಹೊಡಿತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಮೋದಿ ಅವರ ಹೇಳಿಕೆಗೆ ಭಾವನಾತ್ಮಕ ಪ್ರತ್ಯಾಸ್ತ್ರವನ್ನ ಪ್ರಿಯಾಂಕಾ ಗಾಂಧಿ ಅವರು ಹೊಡೆದ್ರೆ ದೇಶಕ್ಕಾಗಿ ನನ್ನ ತಾಯಿ ಮಂಗಳಸೂತ್ರದ ಬಲಿದಾನವಾಗಿದೆ ಅಂತ ಪ್ರಿಯಾಂಕಾ ಅವರು ಕೂಡ ಟಾಂಗ್ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಇದೆಲ್ಲ ಶುರುವಾಗಿದ್ದು ಕಾಂಗ್ರೆಸ್ನ ಪ್ರಣಾಳಿಕೆಯಿಂದ. वो माताओं बहनों का सोने का हिसाब करेंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है। भाइयों बहनों, ये अर्बन नक्सल की सोच मेरी माताओं बहनों, ये आपका मंगलसूत्र भी बचने नहीं देंगे, यहां तक जाएंगे मैं कहने आया हूं। 2-3 दिन पहले मैंने कांग्रेस की इस वोट बैंक की राजनीति, तुष्टीकरण की राजनीति का पर्दाफाश किया था। मैंने सत्य रखा देश के सामने। कांग्रेस आपकी संपत्ति छीनकर उनके खास लोगों को बांटने की गहरी साजिश रचकर बैठी है और पूरी कांग्रेस और इंडी गठबंधन में ऐसी भगदड़ मची है, ऐसी भगदड़ मची है। कांग्रेस क्यों अपने नीतियों को ऐसे छिपाने में लगी है? जब आपने नीति बनाई है, निर्णय लिया है, तो अब जब मोदी जी ने खुल करके राज रख दिया, आपका हिडन एजेंडा बाहर आ गया, तो अब कांप रहे हो? अरे हिम्मत है तो स्वीकार करो, हम आपसे मुकाबला करने के लिए तैयार हैं। कि हमारा देश का जो मिडिल क्लास है, मध्यम वर्गीय लोग हैं, जो मेहनत करके कमाते हैं, उन्होंने कहा उन पर ज्यादा टैक्स लगना चाहिए। ये इन्होंने पब्लिकली कहा है। अब ये लोग से भी एक कदम आगे चले गए हैं। अब कांग्रेस का कहना है कि वो इनहेरिटेंस टैक्स लगाएगी, माता पिता से मिलने वाली विरासत पर भी टैक्स लगाएगी। आप जो अपनी मेहनत से संपत्ति जुटाते हैं, वो आपके बच्चों को नहीं मिलेगी, बल्कि कांग्रेस सरकार का पंजा उसे भी आपसे छीन लेगा। ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವದೆಹಲಿಯಿಂದ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಮೊದಲ ಹಂತದ ಮತದಾನ ಮುಕ್ತಾಯವಾಗುವ ತನಕ ಮೋದಿಯವರ ಪ್ರಚಾರದ ವೈಖರಿನೇ ಬೇರೆ ಇತ್ತು. ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ರು. ಆದರೆ ಯಾವಾಗ 19ನೇ ತಾರೀಕು ಮೊದಲ ಹಂತದ ಮತದಾನ ಮುಕ್ತಾಯ ಆಯಿತು, ತಮ್ಮ ಪ್ರಚಾರದ ವೈಖರಿಯನ್ನೇ ಬದಲಾಯಿಸಿಕೊಂಡಿದ್ದಾರೆ ಮೋದಿ ಅವರು. ನೇರವಾಗಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಅನ್ನ ತೆಗಳುವ ನಿಟ್ಟಿನಲ್ಲಿ ನಿಮ್ಮ ಆಸ್ತಿಯನ್ನ ಅಲ್ಪಸಂಖ್ಯಾತರಿಗೆ ಹಂಚ್ತಾರೆ ಅಂತಕ್ಕಂಥದ್ದು ಏನು ಸ್ಟ್ರಾಟಜಿ ಇದು, ಏನು ಲೆಕ್ಕಾಚಾರ ಬಿಜೆಪಿ ಅವರದ್ದು ಅಂತ?
ಅರವಿಂದ್, ಕರೆಕ್ಟ್ ನೀವು ಹೇಳಿದ್ದು. ಮೊದಲ ಹಂತದ ಮತದಾನಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ತಮ್ಮ ಸರ್ಕಾರದ ಸಾಧನೆಗಳೇನು, ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ, ತಮ್ಮ ವಿದೇಶಿ ನೀತಿಗಳು ಹೇಗಿದ್ದಾವೆ, ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತು, ಇದಲ್ಲದೆ ವಿಕಸಿತ್ ಭಾರತದ ಪರಿಕಲ್ಪನೆ ಏನು, ಮತ್ತೆ 2047ರವರೆಗೆ ಭಾರತದಲ್ಲಿ ಬಿಜೆಪಿ ಏನೆಲ್ಲ ಕೆಲಸವನ್ನ ಮಾಡಲಾಗಿದೆ ಮಾಡುತ್ತೆ ಮತ್ತೆ ಹೇಗೆ ಭಾರತವನ್ನ ಮುನ್ನಡೆಸುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ಭಾಷಣಗಳನ್ನ ಮಾಡಿದ್ರು. ಆದ್ರೆ ಮೊದಲ ಹಂತದ ಮತದಾನ ಮುಕ್ತಾಯ ಆಗ್ತಿದ್ದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾಷಣದ ಸಂಪೂರ್ಣ ವರಸೆ ಚೇಂಜ್ ಆಗಿರುವಂತದ್ದು, ಸಂಪೂರ್ಣವಾಗಿ ಕೋಮು ಧ್ರುವೀಕರಣದತ್ತ ಮತ್ತೆ ಕಾಂಗ್ರೆಸ್ನ ವಿರುದ್ಧದ ಭಾಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಯಾಕೆ ಈ ರೀತಿಯಾಗಿ ಬದಲಾವಣೆ ಆಯ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಮೊದಲ ಹಂತದಲ್ಲಿ ಆದಂತಹ ಮತದಾನದ ಪ್ರಮಾಣ ಕಡಿಮೆ ಆಗಿರುವಂತದ್ದು, ಹೀಗಾಗಿ ಒಂದು ರೀತಿ ಆತಂಕಕ್ಕೆ ಒಳಗಾಗಿದೆಯಾ ಬಿಜೆಪಿ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಹೀಗಾಗಿ ಕೋಮು ಧ್ರುವೀಕರಣವನ್ನ ಹೆಚ್ಚು ಮಾಡುವಂತ ಪ್ರಯತ್ನಕ್ಕೆ ಏನಾದ್ರೂ ಬಿಜೆಪಿ ಕೈ ಹಾಕಿದೆಯಾ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಅದೇನೇ ಇದ್ರೂ ಕೂಡ ಎರಡನೇ ಹಂತದ ಮತ ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲೇ ಇರದೇ ಇರುವಂತಹ ಕೆಲವೊಂದಿಷ್ಟು ಅಂಶಗಳನ್ನ ಜನರ ಮುಂದೆ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಮತ್ತೆ ನಿರಂತರವಾದಂತಹ ದಾಳಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಕಳೆದ ಭಾನುವಾರದಿಂದ ನಿನ್ನೆವರೆಗೂ ಕೂಡ ನಾವು ನೋಡ್ತಾ ಇದ್ದೀವಿ, ಸಂಪತ್ತಿನ ಸಮಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಅವರು ಜನರ ಮುಂದಿಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದರಲ್ಲಿ ಯಾವ ರೀತಿಯಾದಂತಹ ದಾಳಿಯನ್ನ ಮಾಡ್ತಿದ್ದಾರೆ ಅಂದ್ರೆ, ಮೊದಲು ಹೆಣ್ಮಕ್ಕಳ ಮಂಗಳಸೂತ್ರವನ್ನ ಕಳೆದುಕೊಳ್ಬಹುದು, ಕಿತ್ಕೊಳ್ತಾರೆ ಕಾಂಗ್ರೆಸ್ನವರು ಅನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿದ್ರು. ಅದಾದ ಮೇಲೆ ಆಸ್ತಿಯನ್ನು ಕಿತ್ಕೊಳ್ತಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಈಗ ನಿನ್ನೆಯ ಭಾಷಣದಲ್ಲಿ ಕೂಡ ಮನೆಯಲ್ಲಿ 2 ಗಾಡಿಗಳಿದ್ರೆ 1 ಗಾಡಿಯನ್ನ ಕಿತ್ಕೊಳ್ತಾರೆ, 2 ಕಾರ್ಗಳಿದ್ರೆ 1 ಕಾರನ್ನ ಕಿತ್ಕೊಳ್ತಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಭಾಷಣವನ್ನ ಮಾಡಿದ್ದಾರೆ. ಇದ್ಯಾವುದು ಕೂಡ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿಲ್ಲ. ಆದಾಗ್ಯೂ ಕೂಡ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ಮಾಡಬೇಕು ಅಥವಾ ಟೀಕೆಯನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಈ ರೀತಿಯಾದಂತಹ ಎಲ್ಲಾ ಅಂಶಗಳನ್ನ ಉಲ್ಲೇಖಿಸಿ ಜನರ ಮತ ಕೇಳುವಂತ ಪ್ರಯತ್ನವನ್ನ ಕೂಡ ಈಗ ಪ್ರಧಾನಮಂತ್ರಿಗಳು ಮಾಡ್ತಾ ಇರುವಂತದ್ದು. ಹೀಗಾಗಿ ಎರಡನೇ ಹಂತದ ರಣತಂತ್ರ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಅರವಿಂದ್ ಸದ್ಯಕ್ಕೆ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮ ಜೊತೆನಲ್ಲಿ ನಾನು ಮಾತನಾಡ್ತೀನಿ. ಒಟ್ಟಾರೆ ತಮ್ಮ ಪ್ರಚಾರದ ವೈಖರಿ ಮತ್ತು ಸ್ಟ್ರಾಟಜಿಯನ್ನ ಬಿಜೆಪಿ ಬದಲಾಯಿಸಿಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೋದಿಯವರ ಈ ಮಾತುಗಳಲ್ಲಿ.